ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂತ ನೋಡ್ತಿದ್ದೀರಾ, ನಮ್ಮ ಕಡೆ ಎಣ್ಣೆಕಾಳು ಅಂತ ಮಾಡ್ತಾರೆ ಅವರೆಕಾಳಿಂದ. ನಿಮ್ಮ ಕಡೆ ಏನಂತ ಕರಿತೀರಿ ಇದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ ನಾವು ಇದ್ಕಿರೋ ಬೇಳೆನ ನಾವು ಅವಾಗ ಫ್ರೆಶ್ಶಾಗಿ ಇಟ್ಕೊಂಡಿರೋದ್ರಲ್ಲಿ ಆ ಬೇಳೆ ತೊಗೋಬೇಕಾಗತ್ತೆ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾಯ್ದಮೇಲೆ ಅದಕ್ಕೆ ಇದ್ಕಿ ಆವಾಗ ಫ್ರೆಶ್ ಆಗಿರೋ ಕಾಳನ್ನ ತೊಗೊಂಡು ನಾವು ಎಣ್ಣೆಗೆ ಹಾಕೋಬೇಕಾಗತ್ತೆ. ಅದು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಒಣಗಿಸ್ಕೊಂಡು ಇಟ್ಕೊಂಡು ಆಮೇಲೆ ಮಾಡ್ಕೊತಾರೆ. ಕೆಲವೊಬ್ಬರು ಅವಾಗ ತಕ್ಷಣಕ್ಕೆ ಇದ್ಕಿರೋ ಕಾಳಲ್ಲಿ ಎಣ್ಣೆಕಾಳನ್ನ ಮಾಡ್ತಾರೆ. ಅದು ಡ್ರೈ ಆಗೋ ಥರ ಸ್ವಲ್ಪ ಬಟ್ಟೆಲೆಲ್ಲ ವೈಪ್ ಮಾಡಿಕೊಂಡು ನಾವು ಎಣ್ಣೆಗೆ ಹಾಕ್ಕೋಬೇಕು. ಅದು ಹೇಗೆ ಮಾಡೋದು ಅಂತಂದರೆ, ಫಸ್ಟು ಅದನ್ನು ಎಣ್ಣೆಗೆಲ್ಲ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗ್ತಾ ಇದ್ದಾಗ ಅದು ಸ್ವಲ್ಪ ಎಲ್ಲ ಮೇಲ್ಗಡೆ ಬರುತ್ತೆ. ಈ ಥರ ಮೇಲ್ಗಡೆ ಎಲ್ಲ ಬಂದಮೇಲೆ ಅದು ಬೆಂದಿರುತ್ತೆ ಅಂತ ಅರ್ಥ. ಸ್ವಲ್ಪ ಕಲರ್ ಶೇಡ್ ಆಗುತ್ತೆ. ಇದನ್ನು ಎಲ್ಲ ತೊಗೊಂಡು ಎಣ್ಣೆಯಿಂದ ಈ ಥರ ಕಲರ್ ಎಲ್ಲ ಚೇಂಜ್ ಆದಮೇಲೆ ತೊಗೋಬೇಕು. ಅದಾದ ನಂತರ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನು ಅಷ್ಟೇ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನಿಮ್ಗೆ ಯಾವ ಥರ ಇದು ಬೇಕೋ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕರ್ಮ ಅನ್ನೋ ಥರ ರೋಸ್ಟ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಫುಲ್ಲು ಬ್ರೌನಾಗಿ ಮಾಡ್ಕೊತಾರೆ, ಕೆಲವೊಬ್ಬರು ಲೈಟಾಗಿ ಮಾಡ್ಕೊತಾರೆ. ಅದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಹಾಕ್ಕೋಬೇಕು. ಇದಾದ ನಂತರ ನಾವು ಕಡಲೆನ ಸ್ವಲ್ಪ ಅದನ್ನು ಅಷ್ಟೇ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಮಾಡ್ಕೋಬೇಕು. ಅದನ್ನು ಬ್ರೌನಿಶ್ ಬರುತ್ತೆ, ಲೈಟಾಗಿ ಮಾಡ್ಕೋಬೇಕು. ಜಾಸ್ತಿ ಕಲರ್ ಆದ್ರೂ ಚೆನ್ನಾಗಿರಲ್ಲ. ಇದನ್ನು ಹಾಕ್ಕೋಬೇಕು. ಆಮೇಲೆ ಅವಲಕ್ಕಿನೂ ಅಷ್ಟೇ, ಇದು ಬ್ರೌನಿಶ್ ಆದಮೇಲೆ ತೆಗೆದು ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಅವಲಕ್ಕಿನೆಲ್ಲ ಹಾಕ್ಕೊಂಡು ಅದನ್ನು ಅಷ್ಟೇ ಅದನ್ನು ಫ್ರೈ ಮಾಡ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಫ್ರೈ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಿದ್ರೆ ಇದ್ರ ಜೊತೆಗೆ ಕಾಫಿ, ಟೀ, ಸಂಜೆ ಟೈಮ್ ಮಕ್ಳಿಗೆ ಸ್ನ್ಯಾಕ್ಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ. ನಿಮ್ಮ ಕಡೆ ಈ ಎಣ್ಣೆಕಾಳಿಗೆ ಏನಂತ ಕರಿತೀರಾ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಮ್ಮ ಕಡೆ ಎಣ್ಣೆಕಾಳು ಅಂತ ಕರಿತೀವಿ. ಸೊ ಹಾಗಾಗಿ ಇದೆಲ್ಲ ತೆಗೆದಿಟ್ಕೊಂಡ್ಮೇಲೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಅದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಫ್ರೈಗೆ ಹಾಕ್ಕೊಂಡ್ರೂ ಆಗುತ್ತೆ, ಆಮೇಲೆ ಕಾಳಿಗೆ ಹಾಕ್ಕೊಂಡ್ರೂ ಆಗುತ್ತೆ. ಹಾಕ್ಕೊಂಡು ನಿಮ್ಗೆ ಹಿಂಗೆ ಬೇಕಂದರೆ ಆಪ್ಷನಲ್ಲು ಹಾಕ್ಕೊಂಡು ಇದು ಕಾಳು ಜೊತೆ ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ವ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಆದಮೇಲೆ ನಾವೆಲ್ಲ ಹಾಕ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನಿಮಗೆ ಖಾರ ಎಷ್ಟು ಬೇಕು ಅಷ್ಟಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡು ಕಾಫಿ ಜೊತೆ, ಟೀ ಜೊತೆ ತಿಂತಾಯಿದ್ರೆ ಕರ್ಮ ಅಂದ್ಕೊಂಡು ತುಂಬ ಟೇಸ್ಟ್ ಅಂತ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್.